ಎಸ್ ಇವತ್ತು ನ್ಯಾಯಮೂರ್ತಿ ವಿ ಚಂದ್ರಶೇಖರ್ ಅವರಿದ್ದ ಏಕಸದಸ್ಯ ಪೀಠ ಜಯಲಲಿತಾ ಜಾಮೀನು ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡಿತ್ತು. ಆದರೆ ವಾದ ವಿವಾದಗಳು ಕೂಡ ನಡೀತಾ ಇದ್ದ ಹಾಗೆ ಜಯಲಲಿತಾಗೆ ಜಾಮೀನನ್ನು ನೀಡಬಹುದು ಅನ್ನೋ ಒಂದು ಅಂಶಗಳನ್ನು ಕೂಡ ಹೇಳ್ತಾ ನಂತರ ಕೊನೆ ಘಳಿಗೆಯಲ್ಲಿ ಜಾಮೀನನ್ನು ನಿರಾಕರಿಸಿದೆ ಅಂತ ಒಂದು ಮಾತನ್ನು ಕೂಡ ತೀರ್ಪನ್ನು ಕೊಟ್ಟಿದೆ. ಇದರ ಹಿಂದೆ ಅಂದರೆ ಇದರ ನಂತರ ಅಲ್ಲಿನ ಬೆಂಬಲಿಗರು ಸಾಕಷ್ಟು ಪ್ರತಿಭಟನೆಯನ್ನು ಕೂಡ ಅಂದರೆ ಅವರ ಒಂದು ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ರು. ನೀವು ನೋಡ್ತಾ ಇದ್ದೀರಾ ಆ ಒಂದು ದೃಶ್ಯಗಳಲ್ಲಿ ಎಲ್ಲವೂ ಕೂಡ ಖಾಲಿ ಆಗ್ತಾ ಇದೆ. ಸಾಕಷ್ಟು ಜನ ಅಭಿಮಾನಿಗಳು ತಮಿಳುನಾಡಿನಿಂದ ಬಂದಿದ್ದರು. ಇದೀಗ ಸೂತಕದ ಛಾಯೆ ಅಲ್ಲಿ ಕಾಣ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರವಿ ಈಗ ಪರಪನಗ್ರಹಾರದ ಜೈಲಿನಿಂದ ಕೊಡ್ತಾರೆ. ರವಿ, ಜಯಲಲಿತಾಗೆ ಜಾಮೀನು ಸಿಕ್ತು ಅಂತ ಹೇಳಿದಾಗ ಸಾಕಷ್ಟು ಜನ ಅಲ್ಲಿ ಸಂಭ್ರಮವನ್ನು ಪಟ್ಟಿದ್ರು. ಆದರೆ ನಂತರ ತೀರ್ಪಿನ ಕೊನೆಯ ಸಾಲುಗಳನ್ನು ಓದಿದಾಗ ಜಯಲಲಿತಾ ಜಾಮೀನು ಅರ್ಜಿ ವಜಾಗೊಂಡಿದೆ. ಹಾಗೆಯೇ ಏನು ಅವ್ರಿಗೆ ಶಿಕ್ಷೆ ಇತ್ತು ಅದನ್ನು ಅಮಾನತಿನಲ್ಲಿ ಇಡಬೇಕು ಅನ್ನೋದು ಕೂಡ ಸಾಧ್ಯವಾಗೋದಿಲ್ಲ ಅನ್ನೋ ಒಂದು ಮಾತು ಹೊರಬಿತ್ತು. ಸೊ ಈಗ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಬೆಂಬಲಿಗರು ಇನ್ನೂ ಅಲ್ಲಿ ಇದ್ದಾರಾ, ಹೆಚ್ಚಿನ ಮಾಹಿತಿ ಏನಿದೆ ಇದ್ರ ಬಗ್ಗೆ? ಗುರುಪ್ರಸಾದ್, ಬಹುಶಃ ನಿರೀಕ್ಷೆ ಅಂತೂ ಇನ್ನೂ ಸತ್ತಿಲ್ಲ ಅಂತ ಒಂದು, ಯಾಕಂದರೆ ಕಳೆದ 11 ದಿವಸಗಳಿಂದ ಕೂಡ ಜಯಲಲಿತಾಗೆ ಈಗ ಬೇಲ್ ಸಿಗುತ್ತೆ ಆಗ ಬೇಲ್ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆ ಕೂಡ ಸಾಕಷ್ಟು ಇತ್ತು. ಅದೇ ಒಂದು ಹಿನ್ನೆಲೆಯಲ್ಲಿ ಕೂಡ ತಮಿಳುನಾಡಿನಿಂದ ಕೂಡ ಅವರ ಸಾಕಷ್ಟು ಅಭಿಮಾನಿಗಳು ಮತ್ತು ಅವರ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಜೈಲ್ ಹತ್ರ ಬಂದು ಒಂದು ವೆಯ್ಟ್ ಮಾಡ್ತಾ ಇದ್ರು. ಯಾವಾಗ ತಮ್ಮ ನಾಡಿನ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಅಂತ ಯಾವಾಗ ಹೊರಗಡೆ ಬರ್ತಾರೆ, ಯಾವಾಗ ಬೇಲ್ ಸಿಗುತ್ತೆ, ಅವ್ರನ್ನ ನಾವು ಯಾವಾಗ ನೋಡ್ತೀವಿ ಮತ್ತು ಅವ್ರನ್ನ ನಮ್ಮ ನಾಡಿಗೆ ಯಾವತ್ತು ಕರ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಕಾತರದಲ್ಲೂ ಕೂಡ ಸಾಕಷ್ಟು ಇತ್ತು. ಈ ನೆಲೆಯಲ್ಲೂ ಕೂಡ ಇಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಅಳವಡಿಸ್ತಾ ಇತ್ತು. ಮತ್ತೆ ಅಂದರೆ ಇಲ್ಲಿ ಸಾಕಷ್ಟು ವದಂತಿಗಳು ಕೂಡ ಆಗ್ತಾ ಇದೆ. ಯಾಕಂದರೆ ಕಳೆದ ಬೆಳಗ್ಗೆ 11 ಸಂದರ್ಭದಲ್ಲೂ ಕೂಡ ಒಂದು ವದಂತಿ ಅಂತಂದರೆ ಜಯಲಲಿತಾರಿಗೆ ಬೇಲ್ ದೊರೆತಿದೆ ಅನ್ನೋ ಒಂದು ವದಂತಿ ಕೂಡ ಆಡಿತ್ತು. ಆ ಒಂದು ಸಂದರ್ಭ ಕೂಡ ಸಾಕಷ್ಟು ಇಲ್ಲಿ ಸಂಭ್ರಮಾಚರಣೆ ಕೂಡ ಮನೆ ಮಾಡಿತ್ತು. ಅದಾದ ಕೆಲವೇ ಕ್ಷಣಗಳಲ್ಲೂ ಕೂಡ ಮತ್ತೆ ಇಲ್ಲಿ ಒಂದು ರೀತಿಯಂಥ ನೀರಸಮೌನ, ಅಂದರೆ ಬೇಲ್ ಇನ್ನೂ ಪೋಸ್ಟ್ಪೋನ್ ಆಗ್ತಾ ಇದೆ, ಅಂದರೆ ಇನ್ನೂ ವಿಚಾರಣೆ ಹಂತದಲ್ಲಿದೆ ಅನ್ನೋ ಒಂದು ವಿಷಯ ಇಲ್ಲಿನ ಕಾರ್ಯಕರ್ತರಿಗೆ ಮತ್ತು ಅಭಿಮಾನಿಗಳು ಗೊತ್ತಾದಾಗ ಒಂದು ರೀತಿಯಾದಂತಹ ಮೌನ ಆವರಿಸುತ್ತೆ. ಯಾಕಂದರೆ ಬಹುಶಃ ಸಂಜೆ ಒಳಗಡೆ ಬೇಲ್ ಸಿಗಬಹುದು ಅನ್ನೋ ಒಂದು ನಿರೀಕ್ಷೆ ಕೂಡ ಅವರಿತ್ತು. ಅದಾದಮೇಲೆ ಮಧ್ಯಾಹ್ನ ಸುಮಾರು 3:30 ಇಂದ 4 ಗಂಟೆ ಅಂತರದಲ್ಲೂ ಕೂಡ ಇಂತಹ ಒಂದು ಪ್ರಕ್ರಿಯೆ ಮತ್ತೆ ಮರುಕಳಿಸ್ತಂತೆ. ಯಾಕಂದರೆ ಬೇಲ್ ಇನ್ನೂ ಒಂದು ವಾದ ಮಂಡನೆ ಆದಂಥ ಸಂದರ್ಭದಲ್ಲೇ ಕೆಲವು ಸುದ್ದಿಗಳು ಕೂಡ ಅದೇಂದರೆ ಈಗಾಗಲೇ ಷರತ್ತುಬದ್ಧ ಜಾಮೀನು ಕೂಡ ಜಯಲಲಿತಾಗೆ ದೊರೆತಿದೆ ಅನ್ನೋ ಒಂದು ಮಾತು ಕೂಡ ಕೇಳಿಬಂತು. ಈ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಸಂಭ್ರಮ ಕೂಡ ಮನೆ ಮಾಡಿತ್ತು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಅಭಿಮಾನಿಗಳು ಇಲ್ಲಿ ಬಂದಿದ್ದರು ಮತ್ತು ಪಟಾಕಿ ಹೊಡೆದು ಕೂಡ ತಮ್ಮ ಸಂಭ್ರಮ ಕೂಡ ವ್ಯಕ್ತ ಮಾಡಿದ್ರು. ಮತ್ತು ತಮಿಳುನಾಡಿನ ಚೆನ್ನೈನ ಜಯಲಲಿತಾ ನಿವಾಸದಲ್ಲೂ ಕೂಡ ಸಾಕಷ್ಟು ಸಂಭ್ರಮ ಮಾಡಿತ್ತು. ತಮಿಳುನಾಡಿಂದ ಬಂದಂತಹ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜಯಲಲಿತಾ ಬರ್ತಾ ಇದ್ರು ಅನ್ನೋ ಒಂದು ನಿರೀಕ್ಷೆ ಕೂಡ ಇತ್ತು. ಯಾಕಂದರೆ ಈ ಒಂದು ಅಂಶಗಳು ಅಂದರೆ ಎಲ್ಲ ಒಂದು ಚರ್ಚೆಗಳ ಬಳಿಕ ಮತ್ತೊಂದು ಸುದ್ದಿ ಕೂಡ ಹೊರತು ಅದು ಸ್ಪಷ್ಟವಾದಂಥ ಒಂದು ಆದೇಶ, ಅಂದರೆ ಜಯಲಲಿತಾ ಅವರ ಒಂದು ಬೇಲ್ ಏನಿದೆ ಅದನ್ನ ಒಂದು ಬೇಲ್ ರಿಜೆಕ್ಟ್ ಮಾಡಿದರೆ ಅನ್ನೋ ಒಂದು ಸ್ಪಷ್ಟವಾದ ಒಂದು ಸಂದೇಶ ಹೊರಬೀಳ್ತಾ ತಕ್ಷಣ ಇಲ್ಲಿ ಒಂದು ರೀತಿಯಂತಹ ಮೌನ ಆವರಿಸಿದೆ. ಯಾಕಂದರೆ ಬೆಳಗ್ಗೆಯಿಂದ ಕೂಡ ಹಲವು ಬಾರಿ ಸಂಭ್ರಮಾಚರಣೆ ಮಾಡಿದ್ರು. ಮತ್ತೆ ಕಳೆದ 11 ದಿನಗಳಿಂದ ಕೂಡ ಇಲ್ಲಿ ಒಂದು ರೀತಿಯಂತ ಒಂದು ಮೌನ ಮನೆ ಮಾಡುತ್ತೆ. ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ಬೇಲ್ ಸಿಗ್ಬೋದು ಅಥವಾ ಕೆಲವೇ ಕ್ಷಣಗಳಲ್ಲಿ ಜಯಲಲಿತಾ ಅವರು ಹೊರಗಡೆ ಬರ್ಬೋದು ಅನ್ನೋ ಒಂದು ನಿರೀಕ್ಷೆ ಕೂಡ ಇಲ್ಲಿ ಸಾಕಷ್ಟು. ಆ ಒಂದು ಎಲ್ಲ ನಿರೀಕ್ಷೆ ಕೂಡ ಬಹುಶಃ ಇವತ್ತಿನ ಮಟ್ಟಿಗೆ ಅಂದರೆ ಈ ಒಂದು ಬೆಳವಣಿಗೆ ನಂತರ ಎಲ್ಲವೂ ಕೂಡ ಹುಸಿಯಾಗಿದೆ. ಯಾಕಂದ್ರೆ ಸ್ಪಷ್ಟವಾಗಿ ಹೈಕೋರ್ಟ್ ಈಗಾಗಲೇ ಜಾಮೀನನ್ನು ಕೂಡ ನಿರಾಕರಣೆ ಮಾಡುವಂತಿರೋದು. ಈ ಒಂದು ವಿಷಯ ಸ್ಪಷ್ಟೀಕರಣವಾದ ಬಳಿಕ ಇಲ್ಲಿ ಸಾಕಷ್ಟು ಮಾಧ್ಯಮಗಳ ಮಿತ್ರರು ಕೂಡ ಈ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ರು. ಮುಖ್ಯವಾಗಿ ಸುವರ್ಣ ನ್ಯೂಸ್ ಕೂಡ ಸಾಕಷ್ಟು ವಿಸ್ತೃತವಾದಂಥ ಈ ಒಂದು ವರದಿಯನ್ನು ಕೂಡ ಪ್ರಸಾರ ಮಾಡ್ತಾರೆ. ಇದಾದ ಬಳಿಕ ಇಲ್ಲಿ ನಡೆದಂಥ ಅಭಿಮಾನಿಗಳು ಒಬ್ಬೊಬ್ಬರಿಗೆ ಖಾಲಿ ಆಗ್ತದೆ. ಯಾಕಂದ್ರೆ ಒಂದು ವೇಳೆ ಹೈಕೋರ್ಟ್ ಅಲ್ಲೇ ಈ ಒಂದು ಬೇಲ್ ರಿಜೆಕ್ಟ್ ಆದ ಬಳಿಕ ಮುಂದಿನ ಹಂತ ಏನನ್ನೋದು ಇಲ್ಲಿ ಸಾಕಷ್ಟು ಕುತೂಹಲ ಕಾಡ್ತದೆ. ಯಾಕಂದ್ರೆ ಮುಂದಿನ ಹಂತ ಏನಿದೆ ಅದು ಬಹುಶಃ ಸುಪ್ರೀಂ ಕೋರ್ಟ್ ಬಳಿಕ ಸಾಕಷ್ಟು ಸಮಯಾವಕಾಶ ಆಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಇಲ್ಲಿ ಅಭಿಮಾನಿಗಳು ಏನು ಕಳೆದ ಹಲವು ದಿನಗಳಿಂದ ಕೂಡ ಇಲ್ಲೇ ನಡೆದಿದ್ರು ಅವರೆಲ್ಲರೂ ಕೂಡ ಒಬ್ಬೊಬ್ಬರಾಗೆ ಖಾಲಿ ಮಾಡ್ತಾ ಇದ್ದಾರೆ. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗೆ. ಎಸ್, ಅಕ್ರಮ ಆಸ್ತಿ